ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆಯ ಸದ್ದು ಗದ್ದಲ ಜೋರಾಗ್ತಿದೆ. ನವೆಂಬರ್ ಕ್ರಾಂತಿ ಆಗುತ್ತಾ ಹೊಸ ಸಿಎಂ ಏನಾದರೂ ಬರ್ತಾರಾ ಅನ್ನೋ ಕುತೂಹಲ ಹೆಚ್ಚಾಗ್ತಿದೆ. ನಾಯಕರುಗಳು ತಮ್ಮದೇ ಆದಂತ ಒಂದಷ್ಟು ದಾಳಗಳನ್ನು ಉರುಳಿಸ್ತಾ ಇದ್ದಾರೆ. ಈ ನಡುವೆ ಡಿ.ಕೆ. ಶಿವಕುಮಾರ್ ಪಕ್ಷ ನಿಷ್ಠೆಯ ಕಾಯಿನ್ ಅನ್ನ ಮೂವ್ ಮಾಡಿದ್ದಾರೆ. ಏನಾಗ್ತಿದೆ ಸದ್ಯಕ್ಕೆ ಬನ್ನಿ ರಿಪೋರ್ಟ್ ನೋಡೋಣ. ನನಗೆ ದೆಹಲಿಯಿಂದ ಫೋನ್ ಬಂತು, ನೀವು ಡೆಪ್ಟಿ ಸಿಎಂ ಆಯ್ತೀರಾ ಇಲ್ಲ ಜೈಲ್ಗೆ ಹೋಗ್ತೀರಾ, ಎರಡರಲ್ಲಿ ಒಂದು ಆಯ್ಕೆ ಮಾಡಬೇಕು. ನಾನು ಪ್ರಿಫರ್ ಎ ಜೈಲ್ ದೆನ್ ಬಿಕಮಿಂಗ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್. ಮೆಸೇಜ್ ಕೊಡ್ತಾ ಇದ್ದಾರೆ. ಧಮಕಿ ಇದು ಕಾಂಗ್ರೆಸ್ ಪಕ್ಷವನ್ನ ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ ಅಂತ ನನಗನ್ನಿಸ್ತದೆ. ತನಗೆ ಅವಕಾಶಗಳು ತಪ್ಪು ಹೋಗದೇ ಇರಲಿ ಎನ್ನುವಂತ ಉದ್ದೇಶ ಇರಬಹುದು. ಪಾರ್ಲಿಮೆಂಟ್ ಅಲ್ಲಿ ನೋಡಿ, ಅರ್ಧ ಕಾಂಗ್ರೆಸ್ ನಲ್ಲಿದ್ದವರೇ ಅಲ್ವಾ ಇರೋದಲ್ಲಿ, ಅವರೆಲ್ಲ ಆಫೀಸರ್ಸ್ ಕೊಟ್ಟಿದ್ದು ಅಂತ ಹೇಳಿದ್ರು, ನಾಯಕರಲ್ಲ. ಕಾಂಗ್ರೆಸ್ನೊಳಗೆ ನಾಯಕತ್ವ ಬದಲಾವಣೆ ಚದುರಂಗದಾಟ ನಡೀತಿದೆ. ಸಿಎಂ ಬದಲಾಗ್ತಾರಾ ಅನ್ನೋ ಪ್ರಶ್ನೆ ಹೈಕಮಾಂಡ್ ಸುತ್ತ ಗಿರಿಕಿ ಹೊಡಿತಿದೆ. ಈ ಬಗ್ಗೆ ಸ್ವಪಕ್ಷದ ನಾಯಕರು ವರಿಷ್ಠರ ಕಡೆಗೆ ಮುಖ ಮಾಡಿ ಅವ್ರು ಹೇಳಿದ್ದೇ ಫೈನಲ್ ಅಂತಿದ್ದಾರೆ. ಈ ಮಧ್ಯೆ ಅಧಿಕಾರ ಹಂಚಿಕೆ ಚರ್ಚಾ ಕಣದಲ್ಲಿ ಒಂದೊಂದೇ ಕಾಯಿನ್ಗಳು ಮೂವ್ ಆಗೋದಕ್ಕೆ ಶುರು ಮಾಡಿವೆ. ಈ ಪೈಕಿ ನಿನ್ನೆ ಡಿ.ಕೆ. ಉರುಳಿಸಿರುವ ಪಕ್ಷ ನಿಷ್ಠೆಯ ದಾಳವೂ ಒಂದು. ನನಗೆ ದೆಹಲಿಯಿಂದ ಫೋನ್ ಬಂತು, ಬಿಜೆಪಿಯಿಂದ ಯಾರಿಂದ ಬಂತು ನನ್ನ ಹೆಸರು ಬೇಡ, ಯಾರೊಬ್ಬ ಇನ್ಕಮ್ ಟ್ಯಾಕ್ಸ್ ಆಡಿಟರ್ ಕೈಲಿ ಫೋನ್ ಮಾಡಿ ಅವ್ರ ಫೋನಿಂದ ನನ್ಗೆ ಮಾತಾಡ್ಸಿದ್ರು. ನನ್ನ ತಮ್ಮನೂ ನನ್ನ ಜೊತೆ ಇಲ್ಲಿದ್ದ, ಒಬ್ಬ ಡಿ.ಜಿ ಇದ್ದ ಇಲ್ಲಿ, ಅವನು ಮಾತಾಡ್ದ. ಹೇಳ್ತಾ ಇದ್ದಾರೆ ಡೆಲ್ಲಿಯಿಂದ ಇನ್ನೊಂದು ಫೋನ್ ಇದ್ದಾನೆ, ನೀವು ಡೆಪ್ಟಿ ಸಿಎಂ ಆಯ್ತೀರಾ ಇಲ್ಲ ಜೈಲ್ಗೆ ಹೋಗ್ತೀರಾ, ಎರಡರಲ್ಲಿ ಒಂದು ಆಯ್ಕೆ ಮಾಡಬೇಕು, ಅವ್ನು ವಾಪಸ್ ಕಳಿಸಿರಂತೆ. ಏನ್ ಮಾಡ್ತೀರಿ, ಪಕ್ಷದ ನಿಷ್ಠೆ. ಬಹಳ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿ ಅವರು ನನ್ನನ್ನ ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ರು, ಮಂತ್ರಿ ಮಾಡಿದ್ರು, ಬಂಗಾರಪ್ಪ ನನಗೆ ಸಹಕಾರ ಮಾಡಿದ್ರು, ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ. ನಾನು ಪ್ರಿಫರ್ ಎ ಜೈಲ್ ದೆನ್ ಬಿಕಮಿಂಗ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್. ಅವತ್ತು ಆಗ್ಬೋದಾಗಿತ್ತು, ಇನ್ನೇನೇನ್ ಆಗ್ತಿತ್ತು ರಾಜಕೀಯ ಗೊತ್ತಿಲ್ಲ. ರಾಜಕೀಯದಲ್ಲಿ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಸಿಎಂ ಕುರ್ಚಿಯ ಚರ್ಚೆ ಹೊತ್ತಲ್ಲೇ ಡಿ.ಕೆ. ಬಾಯಲ್ಲಿ ಇಂಥದ್ದೊಂದು ಮಾತು ಬರೋದಕ್ಕೆ ಕಾರಣ ಇದೆ. ವಿಷಯ ಏನು ಅಂದ್ರೆ, ಕೆ.ಎಂ. ರಘು ಅವರು ಡಿ.ಕೆ. ಜೀವನ ಪಯಣದ ಕುರಿತ ಎ ಸಿಂಬಲ್ ಆಫ್ ಲಾಯಲ್ಟಿ ಅನ್ನೋ ಪುಸ್ತಕ ಬರೆದಿದ್ದಾರೆ. ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಡಿ.ಕೆ. ಪಕ್ಷ ನಿಷ್ಠೆಯನ್ನ ಉಲ್ಲೇಖಿಸಿ ಸಂದೇಶ ರವಾನಿಸಿದ್ದಾರೆ. ರಾಜಕೀಯ ಬದಲಾವಣೆ ಇಲ್ಲ ಅಂತ ಕೆಲವರು ವಾದಿಸ್ತಿದ್ದಾರೆ. ಹೀಗಾಗಿ ಡಿಸಿಎಂ ಡಿ.ಕೆ. ನಾನೊಬ್ಬ ಇದ್ದೀನಿ ಅನ್ನೋ ಸಂದೇಶ ರವಾನಿಸಿದ್ದಾರೆ. ಅಧಿಕಾರಕ್ಕಾಗಿ ಹಂತ ಹಂತವಾಗಿ ಹಕ್ಕು ಮಂಡನೆ ಮಾಡುತ್ತಿದ್ದು ಈ ಹೊತ್ತಲ್ಲೇ ತೀವ್ರಗೊಳಿಸಿದ್ದಾರೆ. ಇದರ ಮೊದಲ ಭಾಗವೇ ನಿನ್ನೆಯ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ನಿಷ್ಠೆಯ ಬಗ್ಗೆ ಡಿ.ಕೆ. ಹೊಸದಾಗಿ ತೋರಿಸ್ಕೊಳ್ಳೋ ಅಗತ್ಯ ಇಲ್ಲ. ಕಾಂಗ್ರೆಸ್ನೊಳಗೆ ನಿಷ್ಠೆ ಅಂದ್ರೆ ಡಿ.ಕೆ. ಅಂದ್ರೆ ನಿಷ್ಠೆ. ಹೀಗಿದ್ರೂ ಸಿಎಂ ಬದಲಾವಣೆ ಇಲ್ಲ ಅನ್ನೋ ಚರ್ಚೆಗೆ ಪಕ್ಷ ನಿಷ್ಠೆಯ ಚೆಕ್ ಮೇಟ್ ಇಟ್ಟಿದ್ದಾರೆ. ಈ ಮೂಲಕ ಹೈಕಮಾಂಡ್ ನಾಯಕರಿಗೆ ರಾಜಕೀಯ ತರಂಗ ರವಾನಿಸಿದ್ದಾರೆ. ಜೊತೆಗೆ ರಾಜಕೀಯ ವಿರೋಧಿಗಳಿಗೆ ನಾನಿದ್ದೀನಿ ಅಂತ ಮೆಸೇಜ್ ಪಾಸ್ ಮಾಡಿದ್ದಾರೆ. ಇದೇ ನವೆಂಬರ್ ಕ್ರಾಂತಿ ನಡುವೆ ಪಕ್ಷದೊಳಗಿನ ಈ ಬೆಳವಣಿಗೆ ಕಾಂಗ್ರೆಸ್ ಕ್ರಾಂತಿಗೆ ಅಖಾಡ ಸಿದ್ಧವಾಗ್ತಿದೆಯಾ ಅನ್ನೋ ಪ್ರಶ್ನೆ ಹುಟ್ಟುಹಾಕಿದೆ. ಡಿ.ಕೆ. ಮಾತಿನಲ್ಲಿ ಸಿಎಂ ಕುರ್ಚಿಗಾಗಿ ಮಂಡಿಸಿರೋ ಹಕ್ಕಿದೆ ಅನ್ನೋ ಮಾತನ್ನ ವಿಪಕ್ಷ ನಾಯಕರು ಉಲ್ಲೇಖ ಮಾಡಿದ್ದಾರೆ. ಹೈಕಮಾಂಡ್ಗೆ ಸಂದೇಶ ರವಾನಿಸಿದ್ದಾರೆ ಅಂತ ವಿಶ್ಲೇಷಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಾರೆ ಅಂದ್ರೆ, ನೀವು ಮಾಡಿಲ್ಲ ಅಂದ್ರೆ, ನೀವು ಕೊಟ್ರೆ ನಾನು ಗ್ರೀನ್ ಬಸ್ ಹತ್ತಿದ್ದೀನಿ, ನೀವು ಕೊಡ್ಲಿಲ್ಲ ಅಂದ್ರೆ ನಾನು ರೆಡ್ ಬಸ್ ಹತ್ತಿದ್ದೀನಿ ಅನ್ನೋ ಮೆಸೇಜ್ ಕೊಡ್ತಾ ಇದ್ದಾರೆ ಅಷ್ಟೇ. ಪಕ್ಕಾ ಮೆಸೇಜ್. ಧಮಕಿ ಇದು. ಅವರು ದೊಡ್ಡವರಾಗಕ್ಕೆ, ಅವರಲ್ಲಿ ಇನ್ನೇನೋ ರಾಜಕಾರಣ ಮಾಡಕ್ಕೆ, ಅವರೇನೋ ಕ್ಲೈಮ್ ಮಾಡಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಥವಾ ಸಂಘದ ಹೆಸರನ್ನ ಯಾರಾದ್ರೂ ದುರುಪಯೋಗ ಮಾಡ್ಕೋಬಹುದು. ನಮ್ಗೇನ್ ದರ್ದು ಬಂದಿದೆಪ್ಪ. ಇದು ಕಾಂಗ್ರೆಸ್ ಪಕ್ಷವನ್ನ ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಮುಖ್ಯಮಂತ್ರಿ ಆಸೆ ಇಟ್ಕೊಂಡಿರೋರು ಹಲವು ತಂತ್ರಗಳನ್ನ ಹೂಡ್ತಕ್ಕಂಥದ್ದು ಸಹಜ. ಭಾರತೀಯ ಜನತಾ ಪಕ್ಷದ ಮೇಲೆ ಅಪಾದನೆ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ಗೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ನನಗಾದ್ರೂ ಅನಿಸುತ್ತೆ. ಈಗ ಹೇಳ್ತಿರೋದ್ರ ಹಿನ್ನೆಲೆ ಬಹುಶಃ ಕಾಂಗ್ರೆಸ್ ಒಳಗೆ ತನಗೆ ಅವಕಾಶಗಳು ತಪ್ಪು ಹೋಗದೇ ಇರಲಿ ಎನ್ನುವಂತ ಉದ್ದೇಶ ಇರಬಹುದು. ಇಷ್ಟು ಮಾತ್ರವಲ್ಲ, ಡಿ.ಕೆ.ರನ್ನ ಕರೆಯೋ ದರ್ದು ನಮ್ಮ ಪಕ್ಷಕ್ಕಿಲ್ಲ ಅನ್ನೋದು ಶೋಭಾ ಕರಂದ್ಲಾಜೆ ಅವರ ಮಾತು. ಆದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ನಿಮ್ಮಲ್ಲಿರೋ ಅರ್ಧ ಜನ ಕಾಂಗ್ರೆಸ್ನವರೇ ಅಂತ ತಿರುಗೇಟು ಕೊಟ್ಟಿದ್ದಾರೆ. ನಮ್ ಭಾರತೀಯ ಜನತಾ ಪಾರ್ಟಿಗೆ ಅವರನ್ನು ಕರ್ಕೊಂಡು ಬಂದು ಡಿಸಿಎಂ ಮಾಡುವಂತ ದರ್ದು ಬಂದಿಲ್ಲ. ಅದಕ್ಕಾಗಿ ನಿಮ್ಮನ್ನ ಕರ್ಕೊಂಡು ಬಂದು ಇಲ್ಲೇನೋ ನಾವು ಮಾಡ್ಬೇಕನ್ನುವಂಥದ್ದು ಯಾವತ್ತೂ ಬಂದಿಲ್ಲ. ಪಾರ್ಲಿಮೆಂಟ್ ಅಲ್ಲಿ ನೋಡಿ, ಅರ್ಧ ರಾಜ್ಯಸಭಾ ನೋಡಿ, ಇದು ಲೋಕಸಭಾ ನೋಡಿ, ಅರ್ಧ ಕಾಂಗ್ರೆಸ್ ನಲ್ಲಿದ್ದವರೇ ಅಲ್ವಾ ಇರೋದಲ್ಲಿ. ಹೌದಾ ಇಲ್ಲ ಹೇಳಿ. ಐಟಿ, ಇಡಿ, ಸಿಬಿಐ ಇಟ್ಟು ಹೆದರ್ಸಿ ಬೆದರಿಸಿ ನೋಡೋದು, ಇದರಲ್ಲಿ ಹೊಸದೇನಿದೆ ಹೇಳಿ. ಇಷ್ಟೆಲ್ಲ ಆಗ್ತಿದ್ದಂತೆ ಸ್ಪಷ್ಟನೆ ಕೊಟ್ಟ ಡಿ.ಕೆ. ಶಿವಕುಮಾರ್, ಬಿಜೆಪಿಯಿಂದ ಕರೆ ಬಂತು ಅಂತ ನಾನು ಹೇಳಿಲ್ಲ, ಬಿಜೆಪಿಯವರು ಜೈಲಿಗೆ ಹೋಗಿ ಅಂದಿಲ್ಲ,
ಆಹ್ವಾನ ಬಂದಿದ್ದಷ್ಟೇ ಅಂದಿದ್ದಾರೆ. ನನಗೆ ದೆಹಲಿಯಿಂದ ಫೋನ್ ಬಂತು, ಬಿಜೆಪಿಯಿಂದ ಯಾರಿಂದ ಬಂತು ನನ್ನ ಹೆಸರು ಬೇಡ, ಈಗ ಯಾರೊಬ್ಬ ಇನ್ಕಮ್ ಟ್ಯಾಕ್ಸ್ ಆಡಿಟರ್ ಕೈಲಿ ಫೋನ್ ಮಾಡಿ ಅವ್ರ ಫೋನಿಂದ ನನಗೆ ಮಾತಾಡ್ಸಿದ್ರು. ಅವರೆಲ್ಲ ಆಫರ್ ಕೊಟ್ಟಿದ್ದು, ಆಫೀಸರ್ ಕೊಟ್ಟಿದ್ದು ಅಂತ ಹೇಳಿದ್ರು, ನಾಯಕರೆಲ್ಲ ಆಹ್ವಾನ ಮಾಡಿದ್ರು ಅಷ್ಟೇ. ಆಫೀಸರ್ ಕೊಟ್ಟಿದ್ರು ಅನ್ನೋದನ್ನು ನಾನು ಹೇಳಿದ್ದೇನೆ. ನಾನು ಏನು ಹೇಳಿದ್ದೀನಿ ನಾನು ಸರಿಯಾಗಿ ಮಾಡಿ. ಬಿಜೆಪಿ ನಾಯಕರು ಜೈಲಿಗೆ ಹೋಗುವಂತ ಯಾರು ನನಗೆ ಹೇಳಿಲ್ಲ. ಬಿಜೆಪಿ ಹೇಳಿದ್ದಾರೆ, ನಾನು ಹೇಳಿದ್ದೇನಲ್ಲ, ಹೆಸರು ಹೇಳಿದಾಗ ಡೆಸಿಗ್ನೇಷನ್ ಹೇಳಿದ್ದೇನಲ್ಲ. ನಾಯಕರ ಪ್ರತಿ ನಡೆಯ ಹಿಂದೆ ರಾಜಕೀಯ ಉದ್ದೇಶ ಇರೋದು ಸರ್ವೇ ಸಾಮಾನ್ಯ. ಕಾಂಗ್ರೆಸ್ನ ಒಂದು ಬಣ ಸಿಎಂ ಬದಲಾವಣೆ ಇಲ್ಲ ಅಂತಿರೋ ಹೊತ್ತಲ್ಲೇ ಡಿಕೆ ಪಕ್ಷನಿಷ್ಠೆಯ ಮಾತು ಕುತೂಹಲ ಕೆರಳಿಸಿದೆ. ಡಿಕೆ ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆದ್ರು ಅಂತ ವಿಶ್ಲೇಷಣೆಗಳು ನಡೀತಿವೆ. ಅನಿಲ್ ಕಲ್ಕೆರೆ, TV9 ಬೆಂಗಳೂರು.